ಇನ್ನು ಡಿಕೆಶಿ ಸಾರಥ್ಯದ ಸಂಪುಟದಲ್ಲಿ ಕ್ಯಾಬಿನೆಟ್ ಸ್ಥಾನದ ಹಿನ್ನೆಲೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು. ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರ್ಯಾರಿಗೆ ಸಿಗಲ್ಲ ಎಂಬುದು ಭಾರಿ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್.ಆರ್. ಶ್ರೀನಿವಾಸ್ಗೆ ಸಚಿವ ಸ್ಥಾನ ಸಿಗುತ್ತಾ ಸಿಗಲ್ವಾ ಎಂಬುದು ಕೂಡ ಭಾರಿ ವೈರಲ್ ಆಗ್ತಾ ಇದೆ. ಡಿಕೆಶಿ ಸಂಪುಟದಲ್ಲಿ ಗುಬ್ಬಿ ಶಾಸಕನಿಗೆ ಚಾನ್ಸ್ ಸಿಗುತ್ತಾ? ಧರ್ಮಗುರುಗಳ ಆಶೀರ್ವಾದದಿಂದ ಹೆಚ್ಚಾಗಿದೆ ಇದೀಗ ಗುಬ್ಬಿ ಶಾಸಕನಿಗೆ ನಿರೀಕ್ಷೆ. ಸಚಿವ ಸ್ಥಾನ ಅಲಂಕರಿಸಲಿ ವೈರಲ್ ಆದಂತಹ ಶುಭ ಹಾರೈಕೆ. ಮುಂದಿನ ದಿನಗಳಲ್ಲಿ ಗುಬ್ಬಿ ಶಾಸಕನಾದಂತಹ ಎಸ್.ಆರ್. ಶ್ರೀನಿವಾಸ್ಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಎಂಬ ಕುತೂಹಲವು ಕೂಡ ಭಾರಿ ಹೆಚ್ಚಾಗ್ತಾ ಇದೆ. ಸಚಿವ ಸ್ಥಾನವನ್ನ ಅಲಂಕರಿಸಿ ವೈರಲ್ ಆದಂತಹ ಶುಭ ಹಾರೈಕೆ ಇದೀಗ ಮತ್ತೆ ವೈರಲ್ ಆಗ್ತಾ ಇದ್ದಾವೆ. ದಿವಂಗತ ಎಸ್.ಎಂ. ಕೃಷ್ಣರ ಪತ್ರ ಮತ್ತೆ ಸದ್ದು ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಉನ್ನತ ಸ್ಥಾನ ಸಿಗಲಿ ಎಂದಿದ್ದಂತಹ ಕೃಷ್ಣರ ಆಶಯ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂತದ್ದು. ಸಾಮಾಜಿಕ ಜಾಲತಾಣದಲ್ಲಿ ಗುಬ್ಬಿ ಶಾಸಕನ ಹೆಸರು ಟ್ರೆಂಡ್ ಆಗ್ತಾ ಇದೆ. ಡಿಕೆಶಿ ಸಾರಥ್ಯದ ಸಂಪುಟದಲ್ಲಿ ಕ್ಯಾಬಿನೆಟ್ ಸ್ಥಾನದ ಹಿನ್ನೆಲೆ ಸಾಮಾಜಿಕ ಜಾಲತಾಣದಲ್ಲಿ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಅವರಿಗೆ ಉನ್ನತ ಸ್ಥಾನಮಾನ ಬಗ್ಗೆ ವೈರಲ್ ಆಗಿದೆ. ಪಟ್ಟಣದ ಜೈನ ಸಮುದಾಯದ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇರುವಂತದ್ದು. ಜೈನ ಸಮುದಾಯದ ಧರ್ಮಗುರುಗಳಿಂದ ಆಶೀರ್ವಾದ, ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಅಲಂಕರಿಸಲಿ ಅಂತ ಶುಭ ಹಾರೈಸಿದ್ದಾರೆ. ಇದೀಗ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್.ಎಂ. ಕೃಷ್ಣ ಅವರು ಹಾಗೆ ಎಸ್.ಆರ್. ಶ್ರೀನಿವಾಸ್ ಅವರಿಗೆ ಪತ್ರ ಮುಖೇನ ಅಭಿನಂದನೆಯನ್ನ ಸಲ್ಲಿಸಿದ್ರು. 2023ರಲ್ಲಿ ಶಾಸಕರಾಗಿ ಆಯ್ಕೆಯಾದಂತಹ ಬಳಿಕ ಶಾಸಕ ಎಸ್.ಆರ್. ಶ್ರೀನಿವಾಸ್ ಅವರಿಗೆ ಅಭಿನಂದನಾ ಪತ್ರದಲ್ಲಿ ಮತ್ತಷ್ಟು ಉನ್ನತಿ ಸಿಗಲಿ ಅಂತ ಶುಭ ಹಾರೈಸಿದಂತಹ ಪತ್ರ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಆ ಎರಡೂ ವ್ಯಕ್ತಿಗಳ ಆರೈಕೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು ಮತ್ತೆ ರಾಜ್ಯ ರಾಜಕೀಯದಲ್ಲಿ ಗುಬ್ಬಿ ಶ್ರೀನಿವಾಸ್ ಎಸ್.ಆರ್. ಶ್ರೀನಿವಾಸ್ಗೆ ಮತ್ತೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಎಂಬುದು ಭಾರಿ ಕುತೂಹಲ ಆಗ್ತಾ ಇರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ಸಿಗುತ್ತೆ ಸಿಗಲ್ಲ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.